ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಎಲ್ಲರ ಕಣ್ಣೀರನ್ನು ಒರೆಸುವ ಆ ವ್ಯಕ್ತಿಯ ಕಣ್ಣೀರನ್ನು ಮಾತ್ರ ಯಾರೂ ಗಮನಿಸುವುದಿಲ್ಲ. ಎಲ್ಲರ ಬದುಕಿಗೆ ಬೆಳಕಾಗಲು ಪ್ರಯತ್ನಿಸುವ ಆ ಜೀವಿ ತನ್ನ ಬದುಕಿನ ಕತ್ತಲೆಯ ಜೊತೆ ಒಬ್ಬಂಟಿಯಾಗಿ ಹೋರಾಡುತ್ತಿರುತ್ತಾನೆ. ಆದರೆ ಕಾಲ ಎಂಬ ನ್ಯಾಯಾಧೀಶ ಯಾವ ತ್ಯಾಗವನ್ನು ಮರೆತಿರುವುದಿಲ್ಲ. ಒಂದು ದಿನ ಅದು ಪ್ರತಿಯೊಂದು ನೋವಿಗೂ ಉತ್ತರ ಕೊಡುತ್ತದೆ. ಓಂ ಗಣೇಶಾಯ ನಮಃ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕುಂಭರಾಶಿಯ ಸ್ನೇಹಿತರೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರಿಂದ ನಾನು ಹೇಳಲಿರುವ ಮಾತುಗಳು ಕೇವಲ ಒಂದು ರಾಶಿ ಫಲವಲ್ಲ. ಇದು ನಿಮ್ಮ ಮನಸ್ಸಿನ ಆಳದಲ್ಲಿ ವರ್ಷಗಳಿಂದ ಹೂತು ಹಾಕಿರುವ ನೋವಿಗೆ, ನಿಮ್ಮ ಮೌನದ ಕಣ್ಣೀರಿಗೆ ಮತ್ತು ನಿಮ್ಮ ಜೀವನದಲ್ಲಿ ನಡೆದ ಅನ್ಯಾಯಗಳಿಗೆ ಪ್ರಕೃತಿಯೇ ಕೊಡುತ್ತಿರುವ ಉತ್ತರವಾಗಿದೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಅನುಭವವಾಗಿದೆ ಗೊತ್ತಾ? ಎಲ್ಲರಿಗಾಗಿ ಓಡಿದ್ದೀರಿ, ಎಲ್ಲರಿಗಾಗಿ ಕಷ್ಟಪಟ್ಟಿದ್ದೀರಿ. ಯಾರಾದರೂ ನಿಮ್ಮ ಬಳಿ ಬಂದು ತಮ್ಮ ಸಮಸ್ಯೆ ಹೇಳಿಕೊಂಡರೆ ನಿಮ್ಮ ಕೆಲಸ ಬಿಟ್ಟು ಅವರ ನೆರವಿಗೆ ಧಾವಿಸಿದ್ದೀರಿ. ಆದರೆ ಒಂದು ದಿನ ನಿಮಗೆ ಕಷ್ಟ ಬಂದಾಗ ನಿಮ್ಮ ಫೋನ್ಗೂ ಉತ್ತರ ಕೊಡದ ಜನರನ್ನು ನೋಡಿದ್ದೀರಿ. ನೀವು ನಕ್ಕಿದ್ದೀರಿ, ಆದರೆ ಆ ನಗುವಿನ ಹಿಂದೆ ಎಷ್ಟು ನೋವು ಅಡಗಿತ್ತು ಎಂಬುದು ದೇವರಿಗೆ ಮಾತ್ರ ಗೊತ್ತು. ಕುಂಭರಾಶಿಯವರೇ, ನೀವು ಹೊರಗಿನಿಂದ ಗಟ್ಟಿಯಾಗಿರುವಂತೆ ಕಾಣುತ್ತೀರಿ, ಆದರೆ ನಿಮ್ಮ ಒಳಗೆ ಒಂದು ಮಗುವಿನಷ್ಟು ಮೃದುವಾದ ಹೃದಯವಿದೆ. ನಿಮ್ಮ ಜೀವನದಲ್ಲಿ ಯಾರಾದರೂ ಒಮ್ಮೆ ಸ್ಥಾನ ಪಡೆದರೆ ಅವರನ್ನು ಸುಲಭವಾಗಿ ಮರೆಯುವವರಲ್ಲ ನೀವು. ಅದಕ್ಕಾಗಿಯೇ ಜನರ ದ್ರೋಹ ನಿಮ್ಮನ್ನು ತುಂಬ ಆಳವಾಗಿ ನೋಯಿಸುತ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪಿಸಿಕೊಳ್ಳಿ. ಎಷ್ಟು ಯೋಜನೆಗಳು ಕೈತಪ್ಪಿದವು, ಎಷ್ಟು ಜನ ನಿಮ್ಮ ನಂಬಿಕೆಯನ್ನು ಹೊಡೆದರು, ಎಷ್ಟು ಬಾರಿ ನೀವು ಇನ್ನು ಯಾರನ್ನೂ ನಂಬುವುದಿಲ್ಲ ಎಂದು ನಿರ್ಧಾರ ಮಾಡಿದ್ದೀರಿ. ಆದರೂ ನಿಮ್ಮ ಒಳ್ಳೆಯತನ ಬದಲಾಗಲಿಲ್ಲ. ಅದೇ ನಿಮ್ಮ ಶಕ್ತಿ ಮತ್ತು ಅದೇ ನಿಮ್ಮ ದೊಡ್ಡ ದೌರ್ಬಲ್ಯ. ಕುಂಭರಾಶಿಯವರೇ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ನಡೆದ ಕಷ್ಟಗಳಿಗೆ ಒಂದು ಕಾರಣವಿತ್ತು. ದೇವರು ನಿಮ್ಮನ್ನು ಶಿಕ್ಷಿಸುತ್ತಿರಲಿಲ್ಲ, ಬದಲಾಗಿ ನಿಮ್ಮನ್ನು ದೊಡ್ಡ ಗೆಲುವಿಗೆ ಸಿದ್ಧಗೊಳಿಸುತ್ತಿದ್ದ. ಒಂದು ಕತ್ತಿಯನ್ನು ತೀಕ್ಷ್ಣವಾಗಿಸಲು ಅದನ್ನು ಬೆಂಕಿಯಲ್ಲಿ ಸುಡಬೇಕು. ಒಂದು ವಜ್ರ ಒಡೆಯಬೇಕಾದರೆ ಅಪಾರ ಒತ್ತಡವನ್ನು ಸಹಿಸಬೇಕು. ಹಾಗೆಯೇ ನಿಮ್ಮ ಜೀವನದಲ್ಲಿ ಬಂದ ಪ್ರತಿಯೊಂದು ಸಮಸ್ಯೆಯು ನಿಮ್ಮನ್ನು ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸುತ್ತಿತ್ತು. ಆದರೆ ಈಗ ಕಾಲ ಬದಲಾಗುತ್ತಿದೆ ಸ್ನೇಹಿತರೆ. ಜೂನ್ ತಿಂಗಳ ಮಧ್ಯಭಾಗದಿಂದ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಆರಂಭವಾಗುತ್ತಿದೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲವು ಕೆಲಸಗಳು ಚಾಲನೆ ಪಡೆಯಲಿವೆ. ಮತ್ತು ನಿಮ್ಮ ಬಗ್ಗೆ ಅನುಮಾನ ಪಡುತ್ತಿದ್ದ ಜನರೇ ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿದ್ದಾರೆ. ಮೊದಲ ದೊಡ್ಡ ಶುಭ ಸುದ್ದಿ ಏನೆಂದರೆ, ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ನಿಮ್ಮತ್ತ ಬರುತ್ತಿದೆ. ಅದು ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅಥವಾ ಹಣಕಾಸಿನ ವಿಷಯವಾಗಿರಬಹುದು. ನೀವು ಈಗಾಗಲೇ ಮರೆತು ಬಿಟ್ಟಿದ್ದ ಒಂದು ಬಾಗಿಲು ಮತ್ತೆ ತೆರೆಯುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಉದ್ಯೋಗದ ಅವಕಾಶ ಸಿಗಬಹುದು. ಕೆಲವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸುದ್ದಿ ಸಿಗಬಹುದು. ಕೆಲವರಿಗೆ ವರ್ಷಗಳಿಂದ ಸಿಲುಕಿದ್ದ ಹಣ ಮರಳಿ ಬರಬಹುದು. ಕೆಲವರಿಗೆ ಹೊಸ ವ್ಯವಹಾರ ಆರಂಭಿಸುವ ಅವಕಾಶ ಸಿಗಬಹುದು. ಈ ಅವಕಾಶ ಬಂದಾಗ ಹೆದರಬೇಡಿ, ನನ್ನಿಂದ ಆಗುತ್ತದೆಯಾ ಎಂದು ಯೋಚಿಸಬೇಡಿ, ಯಾಕೆಂದರೆ ಈ ಬಾರಿ ದೇವರು ನಿಮ್ಮ ಜೊತೆ ನಿಂತಿದ್ದಾನೆ. ಎರಡನೇ ದೊಡ್ಡ ಶುಭ ಸುದ್ದಿ, ನಿಮ್ಮ ಜೀವನದಲ್ಲಿ ಒಂದು ಮಾನಸಿಕ ಬಿಡುಗಡೆಯಾಗಲಿದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಒಂದು ನೋವು, ಒಂದು ಸಮಸ್ಯೆ, ಒಂದು ವ್ಯಕ್ತಿ ಅಥವಾ ಒಂದು ನೆನಪು ನಿಧಾನವಾಗಿ ನಿಮ್ಮ ಜೀವನದಿಂದ ದೂರವಾಗಲಿದೆ. ಇಷ್ಟು ದಿನ ನೀವು ನಿಮ್ಮನ್ನು ನೋಯಿಸಿದವರ ಯೋಚಿಸುತ್ತಾ ಸಮಯ ಕಳೆಯುತ್ತಿದ್ದೀರಿ. ಅವರು ಯಾಕೆ ಹೀಗೆ ಮಾಡಿದರು, ನಾನು ಏನು ತಪ್ಪು ಮಾಡಿದ್ದೆ, ನನ್ನ ಒಳ್ಳೆಯತನಕ್ಕೆ ಈ ಪ್ರತಿಫಲವೇ ಎಂಬ ಪ್ರಶ್ನೆಗಳು ನಿಮ್ಮನ್ನು ಒಳಗೊಳಗೆ ಸುಡುತ್ತಿದ್ದವು. ಆದರೆ ಈಗ ನೀವೊಂದು ದೊಡ್ಡ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಕೆಲವರು ನಿಮ್ಮ ಜೀವನಕ್ಕೆ ಉಳಿಯಲು ಬರುವುದಿಲ್ಲ, ಅವರು ಒಂದು ಪಾಠ ಕಲಿಸಲು ಮಾತ್ರ ಬರುತ್ತಾರೆ. ಈ ಸತ್ಯ ಅರಿವಾದ ದಿನದಿಂದ ನಿಮ್ಮ ಮನಸ್ಸಿಗೆ ಅಪಾರವಾದ ನೆಮ್ಮದಿ ಸಿಗಲಿದೆ. ಆದರೆ ಕುಂಭರಾಶಿಯವರೇ, ಒಂದು ಎಚ್ಚರಿಕೆ ಇದೆ. ನಿಮ್ಮ ಜೀವನದಲ್ಲಿ ಹಿಂದೆ ಮೋಸ ಮಾಡಿದ ವ್ಯಕ್ತಿ ಮತ್ತೆ ನಿಮ್ಮ ಬಳಿ ಬರಬಹುದು. ಈ ಬಾರಿ ಅವನು ಬದಲಾಗಿರುವಂತೆ ಕಾಣಬಹುದು. ಸಿಹಿ ಮಾತುಗಳಾಡಬಹುದು, ಕ್ಷಮೆ ಕೇಳಬಹುದು, ನಿಮ್ಮನ್ನು ಹೊಗಳಬಹುದು. ಆದರೆ ಪ್ರತಿಯೊಂದು ನಗುವಿನ ಹಿಂದೆ ಒಳ್ಳೆಯ ಉದ್ದೇಶವೇ ಇರುತ್ತದೆ ಎಂದು ನಂಬಬೇಡಿ. ಒಮ್ಮೆ ಹಾವು ಕಚ್ಚಿದ ವ್ಯಕ್ತಿ ಹಗ್ಗವನ್ನು ಹಾವೆಂದು ಭಯಪಡುವಂತೆ ನೀವು ಕೂಡ ಅನುಭವದಿಂದ ಪಾಠ ಕಲಿಯಬೇಕು. ಕ್ಷಮಿಸಿ, ಆದರೆ ಮತ್ತೆ ಅದೇ ತಪ್ಪನ್ನು ಮಾಡಬೇಡಿ.
ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಈ ಹೊಸ ಅಧ್ಯಾಯದಲ್ಲಿ ನಿಮ್ಮ ಸಮಯ, ನಿಮ್ಮ ಹಣ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಕನಸುಗಳಿಗೆ ಮೌಲ್ಯ ಕೊಡಿ. ಯಾರಿಗಾಗಿ ನಿಮ್ಮ ಜೀವನವನ್ನು ಬಲಿ ಕೊಡಬೇಡಿ, ಯಾಕೆಂದರೆ ನಿಮ್ಮ ಜೀವನದ ಜವಾಬ್ದಾರಿ ಮೊದಲು ನಿಮ್ಮದು. ಕುಂಭರಾಶಿಯವರೇ, ನೀವು ಈವರೆಗೆ ಬೇರೆಯವರ ಬದುಕಿಗೆ ಬೆಳಕಾಗಲು ಪ್ರಯತ್ನಿಸಿದ್ದೀರಿ. ಈಗ ಸ್ವಲ್ಪ ನಿಮ್ಮ ಬದುಕಿಗೂ ಬೆಳಕು ಕೊಡಬೇಕಾದ ಸಮಯ ಬಂದಿದೆ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಕುಂಭರಾಶಿಯವರೇ, ನಿಮ್ಮ ಜೀವನವನ್ನು ಬದಲಾಯಿಸುವ 5 ಶಕ್ತಿಯುತ ನಿಯಮಗಳನ್ನು ಈಗಲೇ ನೆನಪಿಟ್ಟುಕೊಳ್ಳಿ. ಮೊದಲನೆಯದು, ನಿಮ್ಮ ಕನಸುಗಳನ್ನು ಎಲ್ಲರಿಗೂ ಹೇಳಬೇಡಿ. ಎಲ್ಲರೂ ನಿಮ್ಮ ಯಶಸ್ಸನ್ನು ಬಯಸುವುದಿಲ್ಲ. ಎರಡನೆಯದು, ನಿಮ್ಮ ಸಮಯದ ಮೌಲ್ಯವನ್ನು ಅರಿತುಕೊಳ್ಳಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವವರಿಂದ ದೂರವಿರಿ. ಮೂರನೆಯದು, ನಿಮ್ಮ ಅಂತರಂಗದ ಮಾತು ಕೇಳಿ. ನಿಮ್ಮ ಅಂತರಂಗವು ಹಲವಾರು ಬಾರಿ ಸತ್ಯವನ್ನು ಮೊದಲೇ ತಿಳಿಸುತ್ತದೆ. ನಾಲ್ಕನೆಯದು, ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಆರೋಗ್ಯವೇ ನಿಮ್ಮ ನಿಜವಾದ ಸಂಪತ್ತು. ಐದನೆಯದು, ದೇವರ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ, ಆದರೆ ಕರ್ಮವನ್ನು ಬಿಡಬೇಡಿ. ಅದೃಷ್ಟವು ಪ್ರಯತ್ನ ಮಾಡುವವರ ಪರವಾಗಿಯೇ ನಿಲ್ಲುತ್ತದೆ. ಜೂನ್ 17ರ ನಂತರ ನಿಮ್ಮ ಜೀವನದಲ್ಲಿ ಒಂದು ಹೊಸ ಶಕ್ತಿ ಮೂಡಲಿದೆ. ನೀವು ಹಿಂದೆ ಹೆದರಿದ ಕೆಲಸಗಳನ್ನು ಧೈರ್ಯದಿಂದ ಮಾಡಲು ಆರಂಭಿಸುತ್ತೀರಿ. ನೀವು ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ. ಜನರು ನಿಮ್ಮ ಸಲಹೆಯನ್ನು ಕೇಳಲು ಆರಂಭಿಸುತ್ತಾರೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಆಯುಧವಾಗಲಿದೆ. ಇದುವರೆಗೆ ನಿಮ್ಮನ್ನು ಕಡೆಗಣಿಸಿದ್ದವರು ಕೂಡ ನಿಮ್ಮ ಸಾಧನೆಯನ್ನು ನೋಡಿ ಆಶ್ಚರ್ಯಪಡಲಿದ್ದಾರೆ. ನಿಮ್ಮ ಜೀವನದಲ್ಲಿ ನಡೆದ ಅನ್ಯಾಯಗಳಿಗೆ ಪ್ರಕೃತಿಯೇ ಉತ್ತರ ನೀಡುವ ಸಮಯ ಹತ್ತಿರವಾಗಿದೆ ಸ್ನೇಹಿತರೆ. ಆದರೆ ನೆನಪಿಡಿ, ಈ ಯಶಸ್ಸು ಅಹಂಕಾರಕ್ಕೆ ಕಾರಣವಾಗಬಹುದು. ನೀವು ಎಷ್ಟು ಎತ್ತರಕ್ಕೆ ಹೋದರೂ ನಿಮ್ಮ ವಿನಯವನ್ನು ಉಳಿಸಿಕೊಳ್ಳಿ, ಯಾಕೆಂದರೆ ನಿಮ್ಮ ನಿಜವಾದ ಶಕ್ತಿ ನಿಮ್ಮ ಒಳ್ಳೆಯ ಹೃದಯದಲ್ಲಿದೆ. ಕುಂಭರಾಶಿಯವರೇ, ಈ ದಿನಗಳಿಂದ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಹೊಸ ಜನರು, ಹೊಸ ಆದಾಯದ ಮಾರ್ಗಗಳು ಮತ್ತು ಹೊಸ ಸಂತೋಷಗಳು ಪ್ರವೇಶಿಸಲಿದೆ. ನೀವು ಅನುಭವಿಸಿದ ಕಷ್ಟಗಳು ವ್ಯರ್ಥವಾಗಿಲ್ಲ. ನೀವು ಸುರಿಸಿದ ಪ್ರತಿಯೊಂದು ಬೆವರಿನ ಹನಿಗೂ ಈಗ ಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಇಟ್ಟುಕೊಳ್ಳಬೇಡಿ. ನಿಮ್ಮ ಗುರಿಯ ಕಡೆಗೆ ದೃಢವಾಗಿ ಹೆಜ್ಜೆ ಇಡಿ. ಈ ಬ್ರಹ್ಮಾಂಡ ನಿಮ್ಮನ್ನು ಸೋಲಿಸಲು ಅಲ್ಲ, ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಜಗತ್ತಿಗೆ ಪರಿಚಯಿಸಲು ಈ ಪರೀಕ್ಷೆಗಳನ್ನು ನೀಡುತ್ತಿದೆ. ಈ ಮಾತುಗಳು ನಿಮ್ಮ ಹೃದಯವನ್ನು ಸ್ಪರ್ಶಿಸಿದ್ದರೆ ಮತ್ತು ನಿಮ್ಮ ಗೆಲುವಿನ ಮೇಲೆ ನಿಮಗೆ ಸಂಪೂರ್ಣ ನಂಬಿಕೆ ಇದ್ದರೆ ಕಮೆಂಟ್ನಲ್ಲಿ ಅತ್ಯಂತ ಆತ್ಮವಿಶ್ವಾಸದಿಂದ ನನ್ನ ಸಮಯ ಶುರುವಾಗಿದೆ ಎಂದು ಬರೆಯಿರಿ. ಸ್ನೇಹಿತರೆ, ಭಗವಂತ ನಿಮ್ಮ ಎಲ್ಲ ಒಳ್ಳೆಯ ಕನಸುಗಳನ್ನು ನನಸು ಮಾಡಲಿ. ನಿಮ್ಮ ಜೀವನ ಸುಖ, ಸಮೃದ್ಧಿ, ನೆಮ್ಮದಿಯಿಂದ ಮತ್ತು ಯಶಸ್ಸಿನಿಂದ ತುಂಬಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಇವತ್ತು ಸ್ನೇಹಿತರೆ. ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ಸಹ ನಿಮ್ಮ ಕಷ್ಟಕ್ಕೆ ಒಳ್ಳೆ ಪ್ರತಿಫಲ ಸಿಗುವ ಕಾಲ ಹತ್ತಿರ ಬಂದಿದೆ. ಇಂದಿನಿಂದ ಒಂದು ವಾರ ಅಂದರೆ 17ನೇ ತಾರೀಕಿನಿಂದ 21ನೇ ತಾರೀಕಿನವರೆಗೂ ನಿಮ್ಮ ಶುಭ ಕಾಲ ಅಂತಲೇ ಹೇಳ್ಬೋದು. ನೀವು ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಸಾಧಿಸೋದಕ್ಕೆ ಒಳ್ಳೆ ಟೈಮ್ ಬಂದಿದೆ. ನಿಮ್ಮ ಕಾಲ ಈಗ ಶುರುವಾಗಿದೆ ಸ್ನೇಹಿತರೆ. ಇದನ್ನು ವ್ಯರ್ಥ ಮಾಡ್ಕೋಬೇಡಿ. ನೀವು ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಿ ಮುಗಿಸಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಕುಂಭರಾಶಿಯವರಿಗೆ, ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ವಿಷಯ ತಿಳಿಯಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಶುಭ ಫಲಗಳನ್ನು ಪಡೆಯಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಯಾಕಂದರೆ ಕುಂಭರಾಶಿಯವರು ತುಂಬ ಜೀವನದಲ್ಲಿ ನೊಂದಿದ್ದಾರೆ, ತುಂಬ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಹಾಗಾಗಿ ಈಗ ಇನ್ನು ಮುಂದೆ ಒಳ್ಳೆಯದಾಗಲಿ ಕುಂಭರಾಶಿಯವರಿಗೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಮತ್ತು ಕುಂಭರಾಶಿಯ ಸ್ನೇಹಿತರಿಗೆ ಖಂಡಿತ ಶನಿ ಆರಾಧನೆ ಮಾಡೋದ್ರಿಂದ ನಿಮಗೆ ಎಲ್ಲ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ.